ಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಕುದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಣ ಲೋಕದ ಮತ್ತೊಬ್ಬ ಮಹಾಗುರುಗಳು ಕುದೂರ್ ನ್ಯೂಸ್ನ ನಮ್ಮೂರು ನಮ್ಮವರು ಕಾರ್ಯಕ್ರಮದಲ್ಲಿ ಎರಡನೇ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ. ಕುದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 21 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಜುಲೈ 13ರ ಬುಧವಾರದಂದು ಕುದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಣ ಲೋಕದ ಮತ್ತೊಬ್ಬ ಮಹಾಗುರುಗಳು ತಮ್ಮೆಲ್ಲ ಮನದಾಳದ ಮಾತುಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ಕುದೂರ್ ನ್ಯೂಸ್ನ ನಮ್ಮೂರು ನಮ್ಮವರು ಕಾರ್ಯಕ್ರಮದ ಎರಡನೇ ಅತಿಥಿ ಯಾರಂತೀರಾ? ಅದು ಬರ್ತಾ ಇದ್ದಾರೆ ನೋಡಿ. ನೀವು ಕಂಡಂತಹ ಕುದೂರು ಗ್ರಾಮ, ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಗ್ರಾಮದ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ನಾನು ಯಾವಾಗಾದರೂ ಒಮ್ಮೆ ಕುದೂರು ಬಂದರೆ ನನಗೆ ಊರಿನವರು ನನ್ನನ್ನು ಕಂಡ ಕೂಡಲೇ ಎಲ್ಲೋ ಇದ್ದವರು ನನ್ನನ್ನು ಕಂಡು ಮಾತಾಡ್ತಾರೆ. ಹೇಗಿದ್ದೀರಿ ಸರ್, ಚೆನ್ನಾಗಿದ್ದೀರಾ, ನೀವು ನಮ್ಮಲ್ಲೇ ಇರಬೇಕಾಗಿತ್ತು ಸರ್ ಅಂತಾರೆ ಹೊರತು ಅಯ್ಯೋ ಇವ್ರನ್ನ ಕಂಡಾಗ ಮುಖ ತಿರುಗಿಸ್ಕೊಂಡು ಹೋಗುವಂತಹ ಉದಾಹರಣೆಗಳನ್ನು ನಾನು ನೋಡೇ ಇಲ್ಲ. ಆ ನಾಟಕದ ಹೆಸರು ಯಯಾತಿ ಅಂಥೇಳಿ. ಯಯಾತಿ ನಾಟಕದ ಪಾಠ ಹೇಳಬೇಕಾದ್ರೆ ಹೊಸವಲ್ಲಿ ಒಂದು ನಾಟಕವನ್ನು ಪಾಠ ಹೇಳೋದು ಅಂತಂದರೆ ತುಂಬ ಸವಾಲಿನ ಕೆಲಸ. ಮೆಚ್ಚಿಕೊಂಡಂತಹ ಸಾಕಷ್ಟು ವಿದ್ಯಾರ್ಥಿಗಳು ಈಗಲೂ ಕೂಡ ನನ್ನನ್ನು ಆ ವಿಚಾರವನ್ನು ನೆನಪಿಸ್ಕೋತಾರೆ. ಯಾರೇ ಫೋನ್ ಮಾಡಿದ್ರು, ಸರ್ ನಿಮ್ಮ ಹಾಗೆ ಆ ನಾಟಕದ ವಿಚಾರವನ್ನು ಹೇಳ್ಕೊಟ್ಟಂತಹ ಉದಾಹರಣೆಗಳೇ ಇಲ್ಲ ಸರ್, ನಾವೆಲ್ಲ ತುಂಬ ಈಗಲೂ ಕೂಡ ಅದನ್ನು ನೆನಪಿಟ್ಕೊಂಡಿದ್ದೀವಿ ಸರ್, ಎಷ್ಟು ಚೆನ್ನಾಗಿ ಅದನ್ನು ನೀವು ನಾಟಕವಾಗಿ ಹೇಳ್ತಿದ್ರಿ ಸರ್ ಅಂತ ನೆನಪಿಸ್ಕೋತಾರೆ. ನಾನು ಈ ಕಾಲೇಜಲ್ಲಿ ಇಷ್ಟು ವರ್ಷ ಇದ್ದೆ, ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ, ಬಿಟ್ಟು ಹೋಗಬೇಕಲ್ಲ ಅನ್ನೋದೇ ದೊಡ್ಡ ಬೇಸರ ಆಗಿತ್ತು. ಇಲ್ಲಿಯ ವಾತಾವರಣ, ಕೆಲವು ನಮ್ಮ ನಡುವಿನ ವಾತಾವರಣ ಎಲ್ಲೋ ಒಂದು ಕಡೆ ವ್ಯತ್ಯಯ ಆದಾಗ ನನಗೆ ಬೇಸರ ಆಯಿತು.